ಮಕ್ಕಳ ಹಾಸ್ಪಿಟ್ಲಲ್ಲಿ ಹೋಗೋದು ತೊಂದರೆ ಆಗ್ತದೆ ಡೆಲಿವರಿ ಟೈಮಿಗೆ ಅಂತೇಳಿ ತಾಯಿ ಮಕ್ಕಳ ಆಸ್ಪತ್ರೆ ಮಾಡಿಸಿ ಇಲ್ಲಿ ಸಮೀಪ ಅನುಕೂಲ ಆಗಲಂತೇಳಿ ಇದರದೇ ಆದಂಥ ಒಂದು ಬ್ರಾಂಚ್ ಮಾಡ್ಯಾರ. ಇದು ಒಳ್ಳೆ ಬೆಳವಣಿಗೆ. ಮಹಿಳೆಯರಿಗೆ ಬಾಣಿತರಿಗೆ ಬಂದರೆ ಭಾಳ ಒಳ್ಳೆಯದಾಯಿತು. ಆದರೆ ಇಲ್ಲಿ ಬರ್ತಕ್ಕಂಥ ರೋಗಿಗಳ ಜೊತೆಗೆ ಬಾಣಿತರಾಗಿರೋ ಸುದ್ದಿ ಕೇಳಿ ಬರ್ತಾರಲ್ಲ, ಬಂದಾಗ ಅವರು ಏನಂತ ಮಕ್ಕಳಿಗೆ ಅವ್ರಿಗೆ ಮಾತಾಡಿಸಿ ತಾಯಿ ಮಾತಾಡಿಸಿ ಅದನ್ನು ಬಿಟ್ಟು ಕೇಸಿ ಗೋವಾಣಿತಂತಿ ಅಂತ ಕೇಸಿ ಇದೆಲ್ಲ ಉಗುಳಿಗೇಸಿ ಇದು ಆಸ್ಪತ್ರೆ ಸರ್ಕಾರ ಆಸ್ಪತ್ರೆ ನಮ್ಮ ಮನೆ ಇದ್ದಂಗೆ. ನಮ್ಮ ಮನೆಯಾಗ ನಾವು ಸ್ವಚ್ಛತೆ ಇಟ್ಟಿದ್ದು ಅವ್ನು ಸ್ವಚ್ಛತೆ ಇರಬೇಕು. ಇದು ಅಧಿಕಾರಿಗಳ ಇವೆ ನಿರ್ಲಕ್ಷ್ಯ ಮತ್ತು ಇವರು ಸಾರ್ವಜನಿಕರ ನಿರ್ಲಕ್ಷ್ಯದಿಂದ ಇದು ಗಬ್ಬೆದ್ದು ನಾರ್ಲಕತ್ತದ. ಇದು ಆಗಬಾರ್ದು. ತಕ್ಷಣ ಮಾನ್ಯ ಮುಖ್ಯಮಂತ್ರಿಗಳಿಗೆ ಗುಟ್ಕಾ ಬ್ಯಾನ್ ಮಾಡಿ ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಟ್ಟಿದ್ರಿ. ಇದು ತಕ್ಷಣ ಮಾನ್ಯ ಜಿಲ್ಲಾಧಿಕಾರಿಗಳು ಒಳಗೆ ಬಂದು ಭೇಟಿ ನೀಡಬೇಕು. ಇದೆಲ್ಲ ಎಸಿಡ್ ಹಾಕಿ ಸ್ವಚ್ಛ ತೊಳಿಬೇಕು. ಈ ಪೇಷಂಟ್ ಜೊತೆಗೆ ಒಬ್ಬರಿಗೆ ಇಬ್ಬರು ಇರ್ಬೇಕು. ಎಲ್ಲರೂ ಥರ್ಡ್ ಪಾರ್ಟಿನ ಒಳಗಿಂತ ಬರಬಾರ್ದು. ಎಲ್ಲ ಚಿಟ್ಟಿ ಮಾಡಿರೋದು ಒಳಗೆ ಯಾರು ಬರಬಾರ್ದು. ಆಮೇಲೆ CC ಕ್ಯಾಮ್ರಾ ಅಳವಡಿಸ್ಕೇಸಿ ಯಾರ್ಯಾರು ಇದನ್ನು ಉಳ್ತಾರ ಯಾವನೇ ಇರಲಿ ಅದು ನನ್ನ ಸೇರಿ ಹೇಳ್ತೀನಿ, ಯಾರು ಇರ್ತಾರೆ ಅವ್ರು ತಂದು ಕೇಸಿ ಹಿಡಿದು ಪೊಲೀಸ್ ಸ್ಟೇಷನ್ಗೆ ಹೋಗಿಸ್ಬೇಕು ಮತ್ತು ದಂಡ ವಸೂಲು ಮಾಡಬೇಕು. ಅಂದಾಗ ಇದು ಭಯದ ವಾತಾವರಣ ನಿರ್ಮಾಣ ಆಗ್ತದ. ಮುಂದೆ ಇಂತ ಆಗಬಾರ್ದು. ಇದು ಕೋಟಿಗಟ್ಟಲೆ ಖರ್ಚು ಮಾಡಿ ಕೇಸಿ ನಾವು ಕಟ್ಟಿರ್ತಕ್ಕಂಥ ಟ್ಯಾಕ್ಸ್ನಲ್ಲೇ ನಿರ್ಮಾಣವಾಗಿರ್ತಾವ ಆಸ್ಪತ್ರೆ. ಇಲ್ಲಿ ಸಿಬ್ಬಂದಿ ಕೂಡ ನಾವು ಕಟ್ಟಿರೋ ಟ್ಯಾಕ್ಸ್ನಲ್ಲೇ ಕೆಲಸ ಮಾಡ್ತಾರೆ. ಅವರ ಬಗ್ಗೆ ನಮ್ಮಲ್ಲಿ ಅವರು ಚಿಕಿತ್ಸೆ ಪಡ್ರಿ. ಇದನ್ನು ಬಂದು ಕೇಸಿ ತಾವು ರೋಗವನ್ನು ಅರಿವು ಮಾಡಿಕೊಂಡು ಹೋಗೋದು ಬಿಟ್ಟು ತಾವು ರೋಗ ಹಚ್ಕೊಂಡು ಹೋಗ್ತಕ್ಕಂಥ ಸಂಭವ ಹೆಚ್ಚಿಗೆ ಅದ. ಮಾನ್ಯ ಜಿಲ್ಲಾಧಿಕಾರಿ ದಿಢೀರ್ನ ಜಿಲ್ಲಾ ಆಸ್ಪತ್ರೆ ಮಕ್ಕಳ ತಾಯಿ ಮಕ್ಕಳ ಆಸ್ಪತ್ರೆ ಭೇಟಿ ನೀಡಿ ಸಂಬಂಧಪಟ್ಟ ನಿರ್ಲಕ್ಷ್ಯ ಮತ್ತು CC ಕ್ಯಾಮ್ರಾ ಅಳವಡಿಕೆ ಮಾಡಬೇಕು. ಯಾವುದೇ ಕಾರಣ ಮುಲಾಜಿ ಹಿಡಿಬಾರ್ದಂತ ಅಂತ ಕ್ರಮಕ್ಕೆ ಮುಂದಾಗಿ ರೋಗ ಹರಡದಂತೆ ನೋಡಿಕೊಳ್ತಕ್ಕಂಥ ಕೆಲಸಕ್ಕೆ ಜಿಲ್ಲಾಡಳಿತ ಮುಂದಾಗಬೇಕಂತಕ್ಕಂಥದ್ದೇ ನಂದು ಆಗ್ರಹ. ಬಿಲ್ ಹಾಕ್ಸಿ ಸರ್. ಈ ಕಡೆ ಇಡಿ. ನೋಡಿ ಇಲ್ಲಿ TC ಇದೆ. TC ಕೆಳಗಡೆ ನೋಡಿ ಹೆಂಗೆ ಬೆಳೆದಿದೆ. ಒಬ್ಬರು ಕೇರ್ಲೆಸ್. Claro, vai,